ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ರಾಗಿ ರೊಟ್ಟಿ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನೀವು ನೋಡಿ ಬನ್ನಿ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ, ಆಯಿತಾ? ಸಿಂಪಲ್ಲಾಗಿ ಮಾಡಬಹುದು, ಆದರೆ ಯಾರಿಗೆಲ್ಲ ಬರೋದಿಲ್ವೋ ಅವರು ಒಂದ್ಸತಿ ಅಲ್ಲ ಇನ್ನೊಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗಿಯೂ ರಾಗಿ ರೊಟ್ಟಿ ಬರುತ್ತೆ. ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ರಾಗಿ ರೊಟ್ಟಿ ಬರುತ್ತೆ. ಒಂದು ಬಟ್ಲು ತೊಗೊಳ್ಳಿ, ಅದ್ರ ಅಳತೆ ಪ್ರಕಾರ 1.5 ಬಟ್ಲು ನೀರು ಹಾಕಿ, ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ನಾನಿಲ್ಲಿ 2 ಬಟ್ಲಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಆ ಬಟ್ಲಲ್ಲಿ 1.5 ಕಪ್ ಅಂದರೆ 1.5 ಬಟ್ಲಷ್ಟು ನೀರು ಹಾಕಿದ್ದೀನಿ. ಅಲ್ಲಿಗೆ 3 ಬಟ್ಲಷ್ಟು ನೀರು ಹಾಕಿ, ಸ್ವಲ್ಪ ಕಲ್ಲುಪ್ಪು ಹಾಕಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೀನಿ. ಅದಾದಮೇಲೆ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಳಬೇಕು, ಅಂದರೆ ಕುದಿಸ್ಬೇಕು. ಕುದೀತಾ ಇರೋವಂಥ ನೀರಿಗೆ ನಾನು ಇಲ್ಲಿ ತೊಗೊಂಡಿರೋವಂಥ 2 ಬಟ್ಲಷ್ಟು ಹಿಟ್ಟನ್ನ ಹಾಕ್ತೀನಿ. ಇಲ್ಲಿ ಚೆನ್ನಾಗಿ ಹಿಟ್ಟು ಕುದಿಬೇಕು ಚೆನ್ನಾಗಿ, ಅಂದರೆ ನೀರೆಲ್ಲ ಮೇಲ್ಗಡೆ ತೇಲಿ ಬರಬೇಕು ಮತ್ತು ಸ್ಮೆಲ್ ಕೂಡ ಗಮ್ ಅಂತ ಬರಬೇಕು. ಆಗ ಬೆಂದಿದೆ ಅಂತ ಆವಾಗ ನಮಗೆ ಅನಿಸುತ್ತೆ ಇದು ಬೆಂದಿದೆ ಅಂತ. ಅಂದರೆ ಸ್ಮೆಲ್ ಬರುತ್ತೆ, ಅಂದರೆ ಬೆಂದಿರೋ ರೀತಿ ಒಂಥರ ಸ್ಮೆಲ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಓ ಹಿಟ್ಟು ಬೆಂದಿದೆ ಅಂತ. ಆಗ ಇದು ಮುದ್ದೆ ರೀತಿ ಆಗುತ್ತೆ. ಅಂದರೆ ಆ ಬೆಂದಿದ್ದಾಗ ನಾವು ಏನು ಮಾಡಬೇಕು, ನಾವು ಚೆನ್ನಾಗಿ ಮುಂಚೆನೇ ಕೂಡಿಸ್ಬಾರ್ದು, ಅಂದರೆ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡಬಾರ್ದು. ಅದನ್ನು ಹಾಗೆ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಕುದ್ದ ಮೇಲೆ ನೀವು ಚೆನ್ನಾಗಿ ಗೂರಾಡಬೇಕು. ಒಂದು ಸ್ಪೂನ್ ಆಗಲಿ ಅಥವಾ ನೀವು ಯಾವುದರಲ್ಲಿ ಮುದ್ದೆ ಮಾಡ್ತೀರಲ್ವ, ಒಂದು ಲತೋಡಿಲಿ ಗೂರಾಡ್ತಿರಲ್ವ, ಆ ಥರ ನಾನು ತೊಗೊಂಡಿರೋದು ಒಂದು ಸ್ಪೂನಲ್ಲಿ ತೊಗೊಂಡಿದ್ದೀನಿ, ಅದರಲ್ಲಿ ಗೂರಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ಗೂರಾಡಿ ಚೆನ್ನಾಗಿ, ಅಂದರೆ ಸ್ವಲ್ಪ ಬೇಯಬೇಕು, ಒಲೆ ಮೇಲೇ ಸಿಮ್ಮಲ್ಲಿ ಇಡಬೇಕು. ಚೆನ್ನಾಗಿ ಬೆಂದಮೇಲೆ ಅದು ಮುದ್ದೆ ಆಗುತ್ತೆ. ಅಂದರೆ ನಾವು ಚೆನ್ನಾಗಿ ಓಕೆ, ಅದನ್ನು ತಗೊಂಡು ಮಣಿ ಮೇಲೆ ಚೆನ್ನಾಗಿ ನಾದ್ಕೊಂಡು, ಸ್ವಲ್ಪ ಬಿಸಿನೀರು ಸುಡುತ್ತಲ್ವ, ಸ್ವಲ್ಪ ತಣ್ಣೀರನ್ನ ಬಿಸಿ ಇರುತ್ತೆ, ತಣ್ಣೀರು ಹತ್ಕೊಂಡು ಸ್ವಲ್ಪ ಉಂಡೆ ಮಾಡಿಕೊಂಡ್ರೆ ಇದು ಮುದ್ದೆ ರೀತಿ ಆಗುತ್ತೆ. ಆ ಮುದ್ದೆನ ನಾವೇನು ಮಾಡಬೇಕು, ಚೆನ್ನಾಗಿ ಈ ಹಿಟ್ಟು ಥರ ಕಲಿಸ್ಬೇಕು. ಅಂದರೆ ನಾವು ಹೇಗೆ ಚಪಾತಿ ಕಲಿಸ್ತೀವೋ ಹಾಗೆ ಸ್ವಲ್ಪ ಮಣಿ ಮೇಲೆ ರೌಂಡ್ ಶೇಪಲ್ಲಿ ಮಾಡಿದಾಗ ಈ ಥರ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಚೆನ್ನಾಗಿ ಉಜ್ಕೊಂಡು ಬಂದರೆ, ಅಂದರೆ ಸ್ವಲ್ಪ ಕಟ್ಟೆ ಥರ ಕಟ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ಉಜ್ಜಿ ಹಂಚ ಮೇಲೆ ಹಾಕಿ ಬೇಯಿಸಿದರೆ ನಮಗೆ ರೊಟ್ಟಿ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರೋ, ಸಾಫ್ಟ್ ಆಗಿರೋ, ಸ್ಮೂತ್ ಆಗಿರೋ ರೊಟ್ಟಿ ರೆಡಿ. ಓಕೆ, ಯಾರಿಗೆಲ್ಲ ಬರೋದಿಲ್ಲ ಮತ್ತೆ ಟ್ರೈ ಮಾಡ್ತಾರೆ, ಯಾಕೆಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಖಂಡಿತ ಬರುತ್ತೆ. ಫಸ್ಟಿಗೆ ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ಬರಲಿಲ್ಲ ಅಂತಂದರೆ ಇನ್ನೊಂದು ಸಲ ಮಾಡಿ, ಪರವಾಗಿಲ್ಲ ರೀ, ಯಾರು ತಪ್ಪು ಮಾಡಲ್ಲ, ಯಾರಿಗೆ ಬರಲ್ಲ ಅವರು ಇನ್ನೊಂದು ಸಲ ಟ್ರೈ ಮಾಡಿದ್ರೆ ಏನು ತಪ್ಪೇನು. ನೀವು ಎಷ್ಟು ಸಲ ತಪ್ಪು ಮಾಡ್ತೀರಾ ಅದು ನಿಮಗೆ ತುಂಬಾ ಚೆನ್ನಾಗಿರುವಂಥ ಶೇಪ್ ಬರುತ್ತೆ. ಅದಾದಮೇಲೆ ತಪ್ಪು ಮಾಡಿ ಒಂದು ಸಲ ಕೆಟ್ಟೋದ್ರೆ ಇನ್ನೊಂದು ಸಲ ತುಂಬ ಚೆನ್ನಾಗಿರೋವಂಥ ಶೇಪ್ ಬರುತ್ತೆ. ಟ್ರೈ ಮಾಡಿ ಖಂಡಿತವಾಗ್ಲೂ. ಓಕೆ, ಈ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುವಂಥ ರೊಟ್ಟಿ ರೆಡಿ ಆಗುತ್ತೆ. ನಾನು ಇಲ್ಲಿ ನನ್ನ ಮಗನಿಗೋಸ್ಕರ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಬಿಕಾಸ್ ರಾಗಿ ರೊಟ್ಟಿ ಅಂತ ಅಂದರೆ ಮಕ್ಕಳಿಗೆ ಸ್ವಲ್ಪ ತಿನ್ನೋದಕ್ಕೆ ಆಗಲ್ಲ ಅಂತ ಹಿಂಸೆ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಕೊಟ್ಟರೆ ಸುಮ್ಮನೆ ತಿಂದು ಹೋಗ್ತಾರೆ. ಅದಕ್ಕೆ ಈ ಒಂದು ಟಿಪ್ಸ್ ಕೂಡ ಟ್ರೈ ಮಾಡಿ ನೀವು ಕೂಡ. ಅಡುಗೆ ಮಾಡೋದು ತುಂಬ ಈಸಿ ಅಂತ ಹೇಳ್ತಾರೆ ಎಲ್ಲರೂ. ಹಾಂ, ಈಸಿನೇ, ಬಟ್ ತಲೆ ಸರಿಯಾಗಿರಬೇಕು, ಅಂದರೆ ಮನಸ್ಥಿತಿ ಸರಿಯಾಗಿರಬೇಕು. ತಲೆ ಮತ್ತು ಮನಸ್ಸು ಅಂದರೆ ಎರಡು ಸರಿಯಾಗಿದ್ದಾಗ ಮಾತ್ರ ಅಡುಗೆ ನೀಟಾಗಿ ಬರುತ್ತೆ. ಸ್ವಲ್ಪ ಏನಾದರೂ ಮಾಡಿದ್ರೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆ ಅಂದರೆ ಅದು ಹಾಗೆ ಬೇಜಾರಾದಾಗ, ಮನಸ್ಸಿಲ್ಲ ಅಂದಾಗ, ಮೂಡ್ ಕೆಟ್ಟೋದಾಗ ಖಂಡಿತವಾಗ್ಲೂ ಅಡುಗೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಇದು ನನಗೆ ಅಂತಲ್ಲ, ಎಲ್ರಿಗೂ ಸರ್ವೇ ಸಾಮಾನ್ಯ. ಬಿಕಾಸ್ ಎಲ್ಲರೂ ಮನಸ್ಥಿತಿ ಹಾಗೆ ಇರುತ್ತೆ. ಒಂದಲ್ಲ ಒಂದು ದಿನ ಅವ್ರಿಗೆ ಟೆನ್ಷನ್ಸ್ ಇರುತ್ತೆ, ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಬಾಡ್ಲಿ. ಸೊ ಹಾಗಾಗಿ ಒಂದೊಂದು ದಿನ ಕೆಟ್ಟೋಗುತ್ತೆ. ಯಾಕೆ ಅಂದರೆ ಅವ್ರ ಮನಸ್ಥಿತಿ ಕಾರಣ ಆಗಿರುತ್ತೆ. ಇನ್ನೊಂದು ದಿನ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲದಕ್ಕೂ ಮನಸ್ಸು ಕಾರಣ. ತುಂಬ ಇಂಟ್ರೆಸ್ಟಿಂದ ಮಾಡಿದಾಗ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಅಡುಗೆ ಬರುತ್ತೆ. ಇದೇ ರೀತಿ ಎಲ್ಲರೂ ಮಾಡೋದು ಮನೆಯಲ್ಲಿ. ಓಕೆ, ಎನಿವೇ
ಮನಸ್ಥಿತಿ ಚೆನ್ನಾಗಿರಬೇಕು ಅಂದರೆ ತುಂಬ ಖುಷಿಯಾಗಿರಬೇಕು. ತುಂಬ ಖುಷಿಯಾಗಿದ್ದಾಗ ಮಾತ್ರ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಖುಷಿಯಾಗಿರಿ, ಹ್ಯಾಪಿ ಆಗಿರಿ. ನೀವು ಹ್ಯಾಪಿ ಆಗಿದ್ದಲ್ಲಿ ಮಾತ್ರ ಅಡುಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಏಕೆಂದರೆ ಇಲ್ಲಿ ಮನಸ್ಸಿಗೂ ಕೂಡ ಕಾರಣ ಆಗಿರುತ್ತೆ ಅಡುಗೆ ಮಾಡೋದಕ್ಕೆ. ಇಲ್ಲಿ ಮನಸ್ಸಿಲ್ಲ ಅಂತಂದರೆ ಅಡುಗೆ ಫುಲ್ ಕೆಟ್ಟೋಗಿರುತ್ತೆ ಅಷ್ಟೇ. ಓಕೆ, ನಾನು ಈ ರೀತಿ ಅಡುಗೆ ಮಾಡಿದ್ದೀನಿ, ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ಹೀಗೆ ವಾಚ್ ಮಾಡ್ತಾರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡ್ತಾರೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ರೆಸಿಪೀಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಮೆಂಟ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ನಾನಿಲ್ಲಿ ಕೆಲವು ಒಗಟುಗಳನ್ನ ಹೇಳ್ತೀನಿ. ಆ ಒಗಟುಗಳಿಗೆ ನೀವು ಆನ್ಸರ್ ಮಾಡಿ ಅದನ್ನು ಕಮೆಂಟ್ ಮೂಲಕ ಕೂಡ ನಿಮಗೆ ತಿಳಿಸಬಹುದು. ಓಕೆ, ಯಾರೆಲ್ಲ ಈ ಒಗಟುಗಳಿಗೆ ಕರೆಕ್ಟಾಗಿರೋ ಆನ್ಸರ್ನ ಮಾಡ್ತೀರಾ ಅಂತ ನೋಡೋಣ. ಓಕೆ, ಕತ್ತಲ ಕೋಣೆ ಒಳಗೆ ನೂರಾರು ಮುತ್ತಿನ ಸಾಲುಗಳು. ಈ ಒಗಟಿಗೆ ಯಾರೆಲ್ಲ ಆನ್ಸರ್ ಮಾಡ್ತೀರಾ ನೋಡೋಣ. ಖಂಡಿತ ನಾನು ಕಮೆಂಟ್ ಓದ್ತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ಈ ಒಗಟಿನ ಅರ್ಥನ ತಿಳಿಸಿ. ಓಕೆ, ಅಂದರೆ ಈ ಒಗಟಲ್ಲಿ ಏನು ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ, ನಿಮ್ಗೇನು ಗೊತ್ತು ಅಂತ ನಾನು ತಿಳ್ಕೊಬೇಕು. ಸೊ ಹಾಗಾಗಿ ಇನ್ನೊಂದು ಹೇಳ್ತೀನಿ, 2 ಮನೆಗೆ ಒಂದೇ ದೀಪ. ಇದೇನು? ಖಂಡಿತ ಇಲ್ಲಿ ಒಂದು 3-4 ಒಗಟುಗಳನ್ನ ಹೇಳಿದ್ದೀನಿ. ಈ ಒಗಟಿಗೆಲ್ಲ ಆನ್ಸರ್ ಮಾಡಿ ಆಯಿತಾ? ಕಮೆಂಟ್ ಮೂಲಕ ಆನ್ಸರ್ ತಿಳಿಸಿ. ನೆಕ್ಸ್ಟ್ ಒಗಟುಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ, ಕಾಯ್ತಾ ಇರ್ತೀನಿ ಆಯಿತಾ? ನೋಡೋಣ ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಎಷ್ಟು ಶೇರ್ಸ್ ಆಗುತ್ತೆ ಅಂತ ನೋಡೋಣ. ಐ ಆಮ್ ಕ್ಯೂರಿಯಾಸಿಟಿ, ನನಗೆ ಎಕ್ಸೈಟಿಂಗ್ ಇದೆ. ಯಾರೆಲ್ಲ ಕಮೆಂಟ್ ಮೂಲಕ ತಿಳಿಸ್ತೀರಾ ಒಗಟೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ. ಸೊ ನೋಡೋಣ. ಓಕೆ, ಫೈನ್. ಈ ರೀತಿ ರೊಟ್ಟಿ ಮಾಡಿ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಹೆಲ್ದಿಯಾಗಿರ್ಬೇಕಲ್ವ. ಸೊ ಹಾಗಾಗಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಖಂಡಿತ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ, ಹೆಲ್ದಿಯಾಗಿರುವಂಥ ಈ ಒಂದು ರೆಸಿಪಿ ನಿಮಗೋಸ್ಕರ ತಂದಿದ್ದೀನಿ. ಇದನ್ನು ಟ್ರೈ ಮಾಡಿ. ಅದಾದಮೇಲೆ ಈ ಒಗಟನ್ನು ಬಿಡಿಸೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಈ ಒಗಟನ್ನು ಬಿಡಿಸಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ್ಯಾವ ರೀತಿ ಹೊಸ ರೆಸಿಪೀಸ್ ಬೇಕು ಅಂತ ನೀವು ಹೇಳಿ. ನಾನು ಖಂಡಿತ ಹೊಸ ರೆಸಿಪೀಸ್ಗಳನ್ನ ನಿಮಗೆ ಶೇರ್ ಮಾಡ್ತೀನಿ. ನನಗೆ ಮೋಟಿವೇಶನ್ ಸಿಗ್ತಾ ಕೂಡ ಆಗುತ್ತೆ ನಿಮ್ಮಿಂದ. ಓಕೆ, ಹೀಗೆ ವಾಚ್ ಮಾಡ್ತಾರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾರೆ. ಬಾಯ್, ಸಿ ಯು, ಟೇಕ್ ಕೇರ್.